ಗಲ್ಫ್ ವಾರ್ಗೆ ಈಗ ಹಿಜ್ಬುಲ್ಲಾ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಇಸ್ರೇಲ್ ಹಿಜ್ಬುಲ್ಲಾ ಉಗ್ರರ ಘನಘೋರ ಕಾಳಗ ನಡೆದಿದೆ. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಮುಗಿಬಿದ್ದಿದೆ. ಲೆಬನಾನ್ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಪ್ರತೀಕಾರದ ಜ್ವಾಲೆಗೆ ಹಿಜ್ಬುಲ್ಲಾ ಬೆಂಬಲ ಕೊಟ್ಟಿದೆ. ಹೌತಿ, ಹಿಜ್ಬುಲ್ಲಾ, ಹಮಾಸ್ ಇವರೆಲ್ಲರಿಗೂ ಕೂಡ ಆಶ್ರಯ ತಾಣವಾಗಿದ್ದಂತಹ ಇರಾನ್ ಇದೀಗ ಸಂಕಷ್ಟದ ಸ್ಥಿತಿಯಲ್ಲಿದೆ. ಈ ಉಗ್ರರು ಸಂಪೂರ್ಣ ಇರಾನ್ ಪೋಷಿತ ಉಗ್ರರು. ಇದೀಗ ಈ ಉಗ್ರರ ಪರಮೋಚ್ಚ ನಾಯಕ ಆಯತುಲ್ಲಾ ಖೊಮೇನಿ ಮೃತಪಟ್ಟಿರೋದ್ರಿಂದ ಆಕ್ರೋಶ ಭರಿತರಾಗಿರುವಂತಹ ಉಗ್ರರು ಉಳಿದ ಸೌದಿ ರಾಷ್ಟ್ರಗಳ ಮೇಲೆ ಹಾಗೂ ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ದಾರೆ. ಹಿಜ್ಬುಲ್ಲಾ ಉಗ್ರರು ಹಾಗೂ ಇಸ್ರೇಲ್ ನಡುವಿನ ಘನಘೋರ ಕಾಳಗ ನಡೀತಾ ಇದೆ. ಅವರು ಕೂಡ ಡ್ರೋನ್ಗಳು ಮುಂತಾದವನ್ನ ಉಪಯೋಗಿಸ್ತಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಆದರೆ ಇಸ್ರೇಲ್ ಸಶಕ್ತವಾಗಿ ಇದನ್ನೆಲ್ಲ ತಡೆಯುವಂತ ಕೆಲಸ, ಪ್ರತಿದಾಳಿ ನಡೆಸುವಂತ ಕೆಲಸ ಮಾಡ್ತಾ ಇದೆ. ಒಟ್ನಲ್ಲಿ ಮಧ್ಯಪ್ರಾಚ್ಯದ ಯುದ್ಧ ಸಿಕ್ಕಾಪಟ್ಟೆ ಕಾವನ್ನ ಪಡ್ಕೊಳ್ತಾ ಇದೆ. ದಿನೇ ದಿನೇ ಇಂಟೆನ್ಸ್ ಆಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಹಗಲು ರಾತ್ರಿ ಎನ್ನದೆ ಘನಘೋರ ಕಾಳಗ ನಡೀತಾ ಇದೆ. ಇಸ್ರೇಲ್ ವರ್ಸಸ್ ಇರಾನ್. ಇದೀಗ ಈ ಯುದ್ಧ ಕಣಕ್ಕೆ ಹಿಜ್ಬುಲ್ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಹೌತಿ ಉಗ್ರರು ಆಲ್ರೆಡಿ ಯುಎಇ ದೇಶಗಳ ಮೇಲೆ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ಇದೀಗ ಹಿಜ್ಬುಲ್ಲಾ ಉಗ್ರರು ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ದಾರೆ. ಇರಾನ್ ತನ್ನ ಎಲ್ಲಾ ಶಕ್ತಿಯನ್ನು ಕೂಡ ಬಳಸ್ತಾ ಇರತಕ್ಕಂತಹ ಸಮಯ ಇದು. ಇರಾನ್ ವಿರುದ್ಧ ಅಮೆರಿಕ, ಇಸ್ರೇಲ್ ಸಂಪೂರ್ಣವಾಗಿ ಮುಗಿಬಿದ್ದಿದ್ದಾವೆ. ಇತರೆ ಅರಬ್ ರಾಷ್ಟ್ರಗಳು ಇರಾನ್ ಸಹಾಯಕ್ಕೆ ಬಂದಿಲ್ಲ. ಬದಲಾಗಿ ಅಮೆರಿಕ ಸೇನಾ ನೆಲೆಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿವೆ. ಹಾಗಾಗಿ ಇದೀಗ ಇರಾನ್ ಸಂಪೂರ್ಣ ಒಂಟಿಯಾಗಿದೆ. ಗಲ್ಫ್ ವಾರ್ಗೆ ಈಗ ಹಿಜ್ಬುಲ್ಲಾ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಇಸ್ರೇಲ್ ಹಿಜ್ಬುಲ್ಲಾ ಉಗ್ರರ ಘನಘೋರ ಕಾಳಗ ನಡೆದಿದೆ. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಮುಗಿಬಿದ್ದಿದೆ. ಲೆಬನಾನ್ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಪ್ರತೀಕಾರದ ಜ್ವಾಲೆಗೆ ಹಿಜ್ಬುಲ್ಲಾ ಬೆಂಬಲ ಕೊಟ್ಟಿದೆ. ಹೌತಿ, ಹಿಜ್ಬುಲ್ಲಾ, ಹಮಾಸ್ ಇವರೆಲ್ಲರಿಗೂ ಕೂಡ ಆಶ್ರಯ ತಾಣವಾಗಿದ್ದಂತಹ ಇರಾನ್ ಇದೀಗ ಸಂಕಷ್ಟದ ಸ್ಥಿತಿಯಲ್ಲಿದೆ. ಈ ಉಗ್ರರು ಸಂಪೂರ್ಣ ಇರಾನ್ ಪೋಷಿತ ಉಗ್ರರು. ಇದೀಗ ಈ ಉಗ್ರರ ಪರಮೋಚ್ಚ ನಾಯಕ ಆಯತುಲ್ಲಾ ಖೊಮೇನಿ ಮೃತಪಟ್ಟಿರೋದ್ರಿಂದ ಆಕ್ರೋಶ ಭರಿತರಾಗಿರುವಂತಹ ಉಗ್ರರು ಉಳಿದ ಸೌದಿ ರಾಷ್ಟ್ರಗಳ ಮೇಲೆ ಹಾಗೂ ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ದಾರೆ. ಹಿಜ್ಬುಲ್ಲಾ ಉಗ್ರರು ಹಾಗೂ ಇಸ್ರೇಲ್ ನಡುವಿನ ಘನಘೋರ ಕಾಳಗ ನಡೀತಾ ಇದೆ. ಅವರು ಕೂಡ ಡ್ರೋನ್ಗಳು ಮುಂತಾದವನ್ನ ಉಪಯೋಗಿಸ್ತಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಆದರೆ ಇಸ್ರೇಲ್ ಸಶಕ್ತವಾಗಿ ಇದನ್ನೆಲ್ಲ ತಡೆಯುವಂತ ಕೆಲಸ, ಪ್ರತಿದಾಳಿ ನಡೆಸುವಂತ ಕೆಲಸ ಮಾಡ್ತಾ ಇದೆ. ಒಟ್ನಲ್ಲಿ ಮಧ್ಯಪ್ರಾಚ್ಯದ ಯುದ್ಧ ಸಿಕ್ಕಾಪಟ್ಟೆ ಕಾವನ್ನ ಪಡ್ಕೊಳ್ತಾ ಇದೆ. ದಿನೇ ದಿನೇ ಇಂಟೆನ್ಸ್ ಆಗ್ತಾ ಇದೆ.
ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹಗಲು ರಾತ್ರಿ ಎನ್ನದೆ ಘನಘೋರ ಕಾಳಗ ನಡೀತಾ ಇದೆ. ಇಸ್ರೇಲ್ ವರ್ಸಸ್ ಇರಾನ್. ಇದೀಗ ಈ ಯುದ್ಧ ಕಣಕ್ಕೆ ಹಿಜ್ಬುಲ್ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಹೌತಿ ಉಗ್ರರು ಆಲ್ರೆಡಿ ಯುಎಇ ದೇಶಗಳ ಮೇಲೆ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ಇದೀಗ ಹಿಜ್ಬುಲ್ಲಾ ಉಗ್ರರು ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ದಾರೆ. ಇರಾನ್ ತನ್ನ ಎಲ್ಲಾ ಶಕ್ತಿಯನ್ನು ಕೂಡ ಬಳಸ್ತಾ ಇರತಕ್ಕಂತಹ ಸಮಯ ಇದು. ಇರಾನ್ ವಿರುದ್ಧ ಅಮೆರಿಕ, ಇಸ್ರೇಲ್ ಸಂಪೂರ್ಣವಾಗಿ ಮುಗಿಬಿದ್ದಿದ್ದಾವೆ. ಇತರೆ ಅರಬ್ ರಾಷ್ಟ್ರಗಳು ಇರಾನ್ ಸಹಾಯಕ್ಕೆ ಬಂದಿಲ್ಲ. ಬದಲಾಗಿ ಅಮೆರಿಕ ಸೇನಾ ನೆಲೆಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿವೆ. ಹಾಗಾಗಿ ಇದೀಗ ಇರಾನ್ ಸಂಪೂರ್ಣ ಒಂಟಿಯಾಗಿದೆ. ಗಲ್ಫ್ ವಾರ್ಗೆ ಈಗ ಹಿಜ್ಬುಲ್ಲಾ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಇಸ್ರೇಲ್ ಹಿಜ್ಬುಲ್ಲಾ ಉಗ್ರರ ಘನಘೋರ ಕಾಳಗ ನಡೆದಿದೆ. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಮುಗಿಬಿದ್ದಿದೆ. ಲೆಬನಾನ್ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಪ್ರತೀಕಾರದ ಜ್ವಾಲೆಗೆ ಹಿಜ್ಬುಲ್ಲಾ ಬೆಂಬಲ ಕೊಟ್ಟಿದೆ. ಹೌತಿ, ಹಿಜ್ಬುಲ್ಲಾ, ಹಮಾಸ್ ಇವರೆಲ್ಲರಿಗೂ ಕೂಡ ಆಶ್ರಯ ತಾಣವಾಗಿದ್ದಂತಹ ಇರಾನ್ ಇದೀಗ ಸಂಕಷ್ಟದ ಸ್ಥಿತಿಯಲ್ಲಿದೆ. ಈ ಉಗ್ರರು ಸಂಪೂರ್ಣ ಇರಾನ್ ಪೋಷಿತ ಉಗ್ರರು. ಇದೀಗ ಈ ಉಗ್ರರ ಪರಮೋಚ್ಚ ನಾಯಕ ಆಯತುಲ್ಲಾ ಖೊಮೇನಿ ಮೃತಪಟ್ಟಿರೋದ್ರಿಂದ ಆಕ್ರೋಶ ಭರಿತರಾಗಿರುವಂತಹ ಉಗ್ರರು ಉಳಿದ ಸೌದಿ ರಾಷ್ಟ್ರಗಳ ಮೇಲೆ ಹಾಗೂ ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ದಾರೆ. ಹಿಜ್ಬುಲ್ಲಾ ಉಗ್ರರು ಹಾಗೂ ಇಸ್ರೇಲ್ ನಡುವಿನ ಘನಘೋರ ಕಾಳಗ ನಡೀತಾ ಇದೆ. ಅವರು ಕೂಡ ಡ್ರೋನ್ಗಳು ಮುಂತಾದವನ್ನ ಉಪಯೋಗಿಸ್ತಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಆದರೆ ಇಸ್ರೇಲ್ ಸಶಕ್ತವಾಗಿ ಇದನ್ನೆಲ್ಲ ತಡೆಯುವಂತ ಕೆಲಸ, ಪ್ರತಿದಾಳಿ ನಡೆಸುವಂತ ಕೆಲಸ ಮಾಡ್ತಾ ಇದೆ. ಒಟ್ನಲ್ಲಿ ಮಧ್ಯಪ್ರಾಚ್ಯದ ಯುದ್ಧ ಸಿಕ್ಕಾಪಟ್ಟೆ ಕಾವನ್ನ ಪಡ್ಕೊಳ್ತಾ ಇದೆ. ದಿನೇ ದಿನೇ ಇಂಟೆನ್ಸ್ ಆಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹಗಲು ರಾತ್ರಿ ಎನ್ನದೆ ಘನಘೋರ ಕಾಳಗ ನಡೀತಾ ಇದೆ. ಇಸ್ರೇಲ್ ವರ್ಸಸ್ ಇರಾನ್. ಇದೀಗ ಈ ಯುದ್ಧ ಕಣಕ್ಕೆ ಹಿಜ್ಬುಲ್ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಹೌತಿ ಉಗ್ರರು ಆಲ್ರೆಡಿ ಯುಎಇ ದೇಶಗಳ ಮೇಲೆ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ಇದೀಗ ಹಿಜ್ಬುಲ್ಲಾ ಉಗ್ರರು ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ದಾರೆ. ಇರಾನ್ ತನ್ನ ಎಲ್ಲಾ ಶಕ್ತಿಯನ್ನು ಕೂಡ ಬಳಸ್ತಾ ಇರತಕ್ಕಂತಹ ಸಮಯ ಇದು. ಇರಾನ್ ವಿರುದ್ಧ ಅಮೆರಿಕ, ಇಸ್ರೇಲ್ ಸಂಪೂರ್ಣವಾಗಿ ಮುಗಿಬಿದ್ದಿದ್ದಾವೆ. ಇತರೆ ಅರಬ್ ರಾಷ್ಟ್ರಗಳು ಇರಾನ್ ಸಹಾಯಕ್ಕೆ ಬಂದಿಲ್ಲ. ಬದಲಾಗಿ ಅಮೆರಿಕ ಸೇನಾ ನೆಲೆಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿವೆ. ಹಾಗಾಗಿ ಇದೀಗ ಇರಾನ್ ಸಂಪೂರ್ಣ ಒಂಟಿಯಾಗಿದೆ.